ಹಿಂದೆ ಇರತಕ್ಕಂತಹ ಇದು ದೇವಸ್ಥಾನ 600 ವರ್ಷದ ಇತಿಹಾಸ ಇದೆ, ಪರಂಪರೆ ಇದೆ. ಆಗಿನ ಶಂಕರಾಚಾರ್ಯರು ಇದನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಇತಿಹಾಸ ಇದು. ಈಗಿನ ಈ ಒಂದು ದುಸ್ಥಿತಿ ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ನಮ್ಮ ಶಬರೀಶ್ ಅವರು ತುಂಬ ಹೋರಾಡ್ತಾ ಇದ್ದಾರೆ. ಕಳೆದ ಒಂದು ತಿಂಗಳಿಂದ ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ಅಧಿಕಾರಿಗಳಲ್ಲಿ ಮನವಿ ಸಲ್ಲಿಸ್ತಾ ಇದ್ದಾರೆ. ಇದು ಪ್ರತಿಭಟನೆ ಕೂಡ ನಾವು ತುಂಬ ಪ್ರೀತಿಯಿಂದ ಮಾಡ್ತಾ ಇದ್ದೀವಿ. ಇದನ್ನು ಯಾರಿಗೂ ಕೂಡ ನಾವು ತೊಂದರೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡ್ತಾ ಇಲ್ಲ, ಉಗ್ರ ಪ್ರತಿಭಟನೆ ಮಾಡ್ತಾ ಇಲ್ಲ. ತುಂಬ ಸೌಮ್ಯ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡಬೇಕು ಅಂತಲೇ ನಾವು ಕೂಡ ಬೆಂಗಳೂರಿಂದ ಬಂದಿದ್ದೀವಿ. ಇದು ಕೋಲಾರದ ಒಂದು ಪ್ರತಿಷ್ಠೆಯ ಪ್ರಶ್ನೆ, ಕೋಲಾರದ ಇತಿಹಾಸದ ಒಂದು ಅತ್ಯಂತ ಪ್ರಮುಖವಾದಂಥ ಭಾಗ ಇದು, ಪ್ರಮುಖವಾದಂಥ ಸ್ಥಳ ಇದು. ಹಾಗಾಗಿ ಪ್ರತಿಯೊಬ್ಬರು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಪ್ರತಿಯೊಬ್ಬರು ನಮ್ಮ ನಾಗರಿಕರು, ಕೋಲಾರದ ನಾಗರಿಕರು, ಸರ್ವೇ ಸಾಮಾನ್ಯ ಜನರು ಎಲ್ಲರೂ ಸೇರಿಕೊಂಡು ಇಲ್ಲಿ ದೇವಸ್ಥಾನ ಏನಿತ್ತು ಮೊದಲು ಏನಿತ್ತು ಅದೇ ರೀತಿಯಲ್ಲಿ ಒಂದು ಅತ್ಯದ್ಭುತವಾದಂಥ ದೇವಸ್ಥಾನ ಕಟ್ಟಬೇಕು. ಅದಕ್ಕೋಸ್ಕರ ಎಲ್ಲರೂ ಸೇರಿ ಪ್ರಯತ್ನ ಪಡಬೇಕು. ಭಗವಂತ ಆಂಜನೇಯ ಒಂದು ಕೃಪೆಗೆ ನಾವೆಲ್ಲರೂ ಪಾಲಾಗಬೇಕು ಅಂತ ನಾನು ಆಶಿಸ್ತೀನಿ. ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಆ ದೇವರು ನಮ್ಮೆಲ್ರಿಗೂ ಆ ಒಂದು ಶಕ್ತಿ ಕೊಡಲಿ ಅಂತ ನಾನು ಆಶಿಸ್ತೀನಿ. ಮುಂದೆ ಸಪೋರ್ಟ್ ಇರುತ್ತೆ, ಖಂಡಿತವಾಗ್ಲೂ ಇರುತ್ತೆ. ಆಮೇಲೆ ಕೋಲಾರ ಜನಕ್ಕೆ ನಾನು ಕಳಕಳಿಯಿಂದ ಕೇಳ್ಕೊತಿದ್ದೀನಿ, ಇದು ಯಾರ ವಿರುದ್ಧ ಕೂಡ ಇಲ್ಲ, ಇದು ಯಾರ ವಿರುದ್ಧನೂ ಇಲ್ಲ. ಇದು ಕೋಲಾರದ ಪ್ರತಿಷ್ಠೆಯ ಪ್ರಶ್ನೆ, ಕೋಲಾರದ ಇತಿಹಾಸ ಇದು. ಹಾಗಾಗಿ ಈ ಒಂದು ಇತಿಹಾಸಕ್ಕೆ ನಾವೆಲ್ಲರೂ ಸೇರಿ ಕೈ ಜೋಡಿಸೋಣ. ನಾವೆಲ್ಲರೂ ಸೇರಿ ನಮ್ಮ ಇತಿಹಾಸವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಪರಂಪರೆಯನ್ನು ಗೌರವಿಸೋಣ.